ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಥಿಯರಿ ರಿಸಲ್ಟ್ಸ್ ಭಯ ಪಟ್ಕೊಳೋ ನೆಸೆಸಿಟಿ ಇಲ್ಲ, ದಯವಿಟ್ಟು ಹೇಳ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಪ್ಲೀಸ್ 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 ಅನ್ನೆಸೆಸರಿ ಅನ್ನೆಸೆಸರಿ ಅನ್ನೋದಕ್ಕಿಂತ ಆಗತ್ತೆ. ಆ ಒಂದು ಆ್ಯಂಗ್ಸೈಟಿ ಇರುತ್ತೆ, ಆ ಒಂದು ಟೆನ್ಷನ್ ಇರುತ್ತೆ, ಡೆಫಿನೆಟ್ಲಿ ನೋ ಡೌಟ್. ಬಟ್ ಥಿಯರಿ ಏನಾದರೂ ಒಂದು 5 ಮಾರ್ಕ್ಸ್ ಕಮ್ಮಿ ಆಯಿತು, 10 ಮಾರ್ಕ್ಸ್ ಕಮ್ಮಿ ಆಯಿತು, ದೆರ್ ಇಸ್ ನಥಿಂಗ್ ಟು ವರಿ. ಯಾಕಂದರೆ ಥಿಯರಿ ಇಂಪ್ರೂವ್ಮೆಂಟ್ ಎಕ್ಸಾಮ್ ಇದೆ. ಯು ಸ್ಟಿಲ್ ಹ್ಯಾವ್ ಆನ್ ಆಪ್ಷನ್, ಬಟ್ ನಾಟ್ ಫಾರ್ ಸಿ ಇ ಟಿ. ಸೊ ಈ ಟೈಮ್ ಏನಿದೆ, ಇಫ್ ಯು ಆರ್ ಗೋಯಿಂಗ್ ಟು ವೇಸ್ಟ್, ಅಥವಾ ಇಫ್ ಯು ಆರ್ ಗೋಯಿಂಗ್ ಟು ಅಂದರೆ ಆ ಒಂದು ಥಿಯರಿ ರಿಸಲ್ಟ್ ಇದರಲ್ಲಿ ನಾನು ಬೈದಲ್ಲಿರ್ತೀನಿ, ನಂದು ಒಂದಿನ ಹೋಯಿತು, ಇವತ್ತೊಂದಿನ ಹೋಯಿತು, ನಾಳೆ ಒಂದಿನ ಹೋಯಿತು, ಮತ್ತು ಅವ್ರಂತಾರೆ ಇವ್ರಂತಾರೆ ಹಂಗೆ ಅಂದ್ಕೊಂಡು ಕೂತ್ರಿ ಅಂದರೆ 2-3 ಡೇಸ್ ಹೋಯಿತು, ವಿಚ್ ಇಸ್ ವೆರಿ ವೆರಿ ಕ್ರೂಷಲ್ ಫಾರ್ ಸಿ ಇ ಟಿ ಪಾಯಿಂಟ್ ಆಫ್ ವ್ಯೂ. ಸೊ ಸಿ ಇ ಟಿ ನೀವು ಇನ್ನೊಂದ್ಸಲ ಬರೆಯಲ್ಲ, ಕೀಪ್ ದಟ್ ಇನ್ ಮೈಂಡ್. ಸೊ ಪುಟ್ ಆಲ್ ಯುವರ್ ಎಫರ್ಟ್ಸ್. ಏನೇ ರಿಸಲ್ಟ್ ಆಗಲಿ, ರಿಸಲ್ಟ್ ನೋಡಿದೆ ಐ ಆಮ್ ಹ್ಯಾಪಿ, ಎಸ್. ಪೇರೆಂಟ್ಸ್ ಆರ್ ಹ್ಯಾಪಿ, ಎಸ್. ಸ್ಟಾರ್ಟ್ ಯುವರ್ ಸಿ ಇ ಟಿ ಪ್ರಿಪ್ರೇಷನ್. ಓಕೆ, ಸೊ 3 ಡೈಮೆನ್ಷನಲ್ ಜಾಮೆಟ್ರಿ. ಆ್ಯಂಡ್ ನಾನು ಇದನ್ನು ಯಾಕೆ ಹೇಳಿದೆ ಅಂದರೆ, ಈ ಐ ಗೆಸ್ ಸೇಮ್ ಕ್ವಶನೋ ಸಿಮಿಲರ್ ಕ್ವಶನೋ ಗೊತ್ತಿಲ್ಲ, 2017 ಕೇಳಿರೋದು, 1 ಸಲ ಅಲ್ಲ 3 ಸಲ ಕೇಳಿದ್ದಾರೆ. ನಾನು ಆಫ್ಲೈನಲ್ಲಿ ಕ್ಲಾಸ್ ತೊಗೋಬೇಕಾದ್ರೆ ಒಬ್ಬಳು ಸ್ಟೂಡೆಂಟ್ ಕೇಳಿದ್ರು, ಸರ್ ಇದು ನನಗೆ ಜೆ ಇ ಎಕ್ಸಾಮಲ್ಲಿ ಬಂದಿತ್ತು ಸೆಕೆಂಡ್ ಶಿಫ್ಟು ಅಂದರು. ಹೌದಾ ಸರ್, ಇದು ನೀವು ಒಂದು ದಿವಸ ಮುಂಚೆ ಮಾಡಿದಿದ್ರೆ ಎಷ್ಟು ಈಸಿ ಇರ್ತಿತ್ತಲ್ಲ ಅಂತ ಹೇಳಲ್ಲ ಆಮೇಲೆ ಮಾಡಾದ್ಮೇಲೆ. ಯಾಕೆಂದರೆ ದಿಸ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಸ್ ವೆಲ್ ಆ್ಯಸ್ ಟ್ಯಾಮ್ ಈಸಿ ಕ್ವಶನ್. ನಿಮಗೆ ಮೆಥಡ್ ಗೊತ್ತಿತ್ತು ಅಂದರೆ ಈಸಿ ಕ್ವಶನ್ ಅಂದರೆ ಐ ಆಮ್ ನಾಟ್ ಸೇಯಿಂಗ್ 1 ನಿಮಿಷದಲ್ಲಿ ಮಾಡ್ಬೋದು ಅಂತ. ಇಟ್ ರಿಕ್ವೈರ್ಸ್ ಅಟ್ಲೀಸ್ಟ್ 1 ಮಿನಿಟ್ ಆದರೂ ಬೇಕು, ಯಾಕಂದರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಬರುತ್ತೆ. ಬಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್. ನೀವು ಆ್ಯಕ್ಚುಯಲ್ ಮೆಥಡ್ ಹೋದ್ರಿ ಅಂದರೆ ಇಟ್ ರಿಕ್ವೈರ್ಸ್ 3-4 ಮಿನಿಟ್ಸ್. ಬಟ್ ದರ್ ಇಸ್ ಎ ಮೆಥಡ್, ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಓಕೆ, ಆ್ಯಂಡ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ್ಯಂಡ್ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಅಂತ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು? ಐ ಡೆಫಿನೆಟ್ಲಿ ಇಂಟಿಗ್ರೇಷನ್ ಅಂತೀರಾ, ಸೊ ಆರ್ ಪಿ ಸರ್ ಈಸ್ ಆಲ್ಸೋ ಟ್ರೈಯಿಂಗ್. ಸೊ ಬಟ್ ಈಗ ವೆಕ್ಟರ್ಸು ಅಥವಾ ಈಗ ಮ್ಯಾಟ್ರಿಕ್ಸ್ ಅಂತೂ ಮಾಡಿದ್ದೀನಿ, ಚೆಕ್ ಮಾಡ್ಕೊಡ್ರಿ. ಡಿಟರ್ಮಿನೆಂಟ್ಸ್ ಬೇಕಾ ಹೇಳ್ರಿ, ಯಾವ್ದು ಬೇಕು ಹೇಳ್ರಿ. ಆ್ಯಂಡ್ ಇವನ್ ಮೇ ಬಿ ಇನ್ ಫಸ್ಟ್ ಪಿ ಯು ಸಿ ಆಲ್ಸೋ. ಓಕೆ, ಸೊ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್, ಒಂದು ಪಾಯಿಂಟ್ ಇದೆ ಫ್ರಮ್ ದ ಲೈನ್, ಪಾಯಿಂಟ್ ಇದೆ, ಲೈನ್ ಅಂದಿದ್ದಾರಾ? ಸೊ ಈಗ ಲೈನ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಟೈಮ್ ಜಾಸ್ತಿ ತೊಗೋಬೇಡ್ರಿ. ಸೊ ಎಕ್ಸ್ ಇದೆ, ಸೊ +3 ಇರೋದನ್ನು ಸೊ ಏನಂತ ಬರಿಬೋದು? ನಾ ಇಲ್ಲಿ ಜಸ್ಟ್ ಬರೆದು ತೋರಿಸ್ತೀನಿ, ಆಮೇಲೆಲ್ಲ ಅಲ್ಲೇ ಬರಿತೀನಿ. ಸೊ ಎಕ್ಸ್ +3/3ನ ಐ ಕ್ಯಾನ್ ರೈಟ್ ಇಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಸ್ ಮೈನಸ್ ಬರಬೇಕು. ಸೊ ಮಧ್ಯದಲ್ಲಿ ಮೈನಸ್ ಇಂಟು ಮೈನಸ್ +/3. ಸೊ ಇಲ್ಲೇನು ಬಂತು? -3, -4 ಇದೆ. ಓಕೆ, ದಿಸ್ ಈಸ್ -8. ಸರ್ ಯಾಕೆ? ಬಿಕಾಸ್ ಯು ಹ್ಯಾವ್ ಟು ಟೇಕ್ ದಟ್ ನಂಬರ್ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಹಿಯರ್. ಏನು ಅಂತ ಹೇಳ್ತೀನಿ. ಸೊ ಇದು ಕ್ರಾಸ್ ಪ್ರಾಡಕ್ಟ್ ಬೇಕಾಗತ್ತೆ. ಸೊ ಕ್ವಶನ್ ನೋಡಿದ ತಕ್ಷಣ IJK ಅಂತ ಬರೀರಿ. ಸೊ ಆಮೇಲೆ ಏನು ಮಾಡಬೇಕು? ವೆಕ್ಟರ್ A1 ವೆಕ್ಟರ್ A2, ವೆಕ್ಟರ್ A1 ಮೈನಸ್ ವೆಕ್ಟರ್ A2, ವೆಕ್ಟರ್ A1 ಮೈನಸ್ ವೆಕ್ಟರ್ A2. ಸೊ -3 ಮೈನಸ್ ಆಫ್ -2 -1. ಇನ್ನೊಂದ್ಸಲ ಹೇಳ್ತೀನಿ, -3 ಮೈನಸ್ ಆಫ್ -2. ಸೊ -3 ಮೈನಸ್ ಆಫ್ -2. ಸೊ ಏನಾಯಿತು? -1. ಸೊ ಎಕ್ಸಾಮಲ್ಲಿ ಇದೆಲ್ಲ ಬರ್ಕೊಂಡು ಕೂತ್ಕೊಳಕ್ಕೆ ಟೈಮ್ ಇರಲ್ಲ, ಆ್ಯಂಡ್ ಯು ಶುಡ್ ನಾಟ್ ರೈಟ್. ಸೊ ಡೈರೆಕ್ಟಾಗಿ IJK ಹಾಕಿದೆ. ನೆಕ್ಸ್ಟು -1 ಏನೇನು ವ್ಯಾಲ್ಯೂಸ್ ಇದೆ ಬರ್ಕೊಂಡು ಹೋಗಬೇಕು. ಇದು 4 ಇಲ್ಲಿ -4 ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಸೊ 4 -4 0. ನೆಕ್ಸ್ಟು -8 ಮೈನಸ್ ಆಫ್ -5 -3. ಇದು ಇಂಪಾರ್ಟೆಂಟ್. ಇದಾದ್ಮೇಲೆ ಏನೂ ಇಲ್ಲ. ಸೊ ಇಲ್ಲಿ ಕೆಳಗೆ ಏನು ವ್ಯಾಲ್ಯೂಸ್ ಇರುತ್ತೆ ಹಾಕ್ರಿ, 3, 5, 6. ಓಕೆ, ಸೊ ಆ್ಯಂಡ್ ಅದು ಇದನ್ನು ಶಾರ್ಟ್ಕಟ್ಟಲ್ಲಿ ಹೆಂಗೆ ಅಂತ ತೋರಿಸಿದ್ದೀನಿ ಮಿನಿಟಲ್ಲಿ. ಓಕೆ, ನೆಕ್ಸ್ಟು ಈಗ ಡಿಟರ್ಮಿನೆಂಟು ಸಾಲ್ವ್ ಮಾಡಿರಿ. ಸೊ ಏನು ಬರುತ್ತೆ? 0, -15 ಮೈನಸ್ ಪ್ಲಸ್ ಆಯಿತು. ಸೊ 15i. ನೆಕ್ಸ್ಟು -6 +9. ಸೊ 9 ಆಯಿತು. -3j. ನೆಕ್ಸ್ಟು k -5. ಎಸ್, -5k. ವೆಕ್ಟರ್ A1 ಮೈನಸ್ ವೆಕ್ಟರ್ A2 ಬಂತ. ಇದರದ್ದು ಈಗ ಫೈನಲ್ ಏನು ಮಾಡಬೇಕು ಅಂದರೆ ಇದರದ್ದು ಮಾಡ್ಯುಲಸ್ ತೊಗೋಬೇಕು. ಸೊ ಇದರದ್ದು ಮಾಡ್ಯುಲಸ್ ತೊಗೊಳ್ರಿ. ಸೊ ಇದರದ್ದು ಮಾಡ್ಯುಲಸ್. ಸೊ ಮಾಡ್ಯುಲಸ್ ತೊಗೊಂಡ್ರೆ ಏನಾಯಿತು?
ಸ್ಕ್ವೇರ್ ರೂಟ್ ಆಫ್ 225 ಪ್ಲಸ್ 9 ಪ್ಲಸ್ 25 ಡಿವೈಡೆಡ್ ಬೈ ಇದರದ್ದು ಮಾಡ್ಯುಲಸ್ 3 ಸ್ಕ್ವೇರ್ 9 5 ಸ್ಕ್ವೇರ್ 25 ಪ್ಲಸ್ 6 ಸ್ಕ್ವೇರ್ 36. ಸೊ ಸಾಲ್ವ್ ಮಾಡಿರಿ, ಎರಡು ಅಂಡರ್ ದ ಸ್ಕ್ವೇರ್. ಸೊ 225 ಪ್ಲಸ್ 25 ಮಾಡಿರಿ, ಈಸಿ. 225 ಪ್ಲಸ್ 25 250 ಪ್ಲಸ್ 9 259 ಡಿವೈಡ್ ಬೈ 25 ಪ್ಲಸ್ 36 45 50 70. ಸೊ ಇದು ಯಾವುದ್ರಲ್ಲಿ ಹೋಗುತ್ತೆ? 7ಅಲ್ಲಿ ಹೋಗುತ್ತೆ. 7 10s 7 30 ಎಷ್ಟಾಯಿತು? 37 ಅಷ್ಟೇ. ಇದು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾಡಿದ್ದಕ್ಕೆ ಇಷ್ಟು ಟೈಮ್ ತೊಗೊತಿಲ್ಲ. ನೀವು ಮಾಡಿದರೆ ಕ್ವಿಕ್ಕಾಗತ್ತೆ. ಆ್ಯಂಡ್ ಅಗೇನ್ ಯಾಕೆ ಈಸಿ ಗೊತ್ತಾ? ಇದು ನೋಡಿದ್ಮೇಲೆ ಆದರೂ ಲೈಕ್ ಮಾಡ್ತೀರಾ? ವಿಡಿಯೋನ ಮಾಡ್ತೀರಾ? ಬಿಕಾಸ್ 2019 ಕೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಡ್ಯಾಮ್ ಈಸಿಯರ್ ದೆನ್ ದ ಪ್ರೀವಿಯಸ್ ಒನ್. ಚೆಕ್ ಮಾಡಿಕೊಡ್ರಿ, ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ. ವಾಟ್ ಈಸ್ ದ ಆನ್ಸರ್? ಆಪ್ಷನ್ ಏನು? A B C or D? ಆಪ್ಷನ್ನ ಕಮೆಂಟ್ ಮಾಡಿರಿ. ಸೊ ನಾನು ಹಿಂದೆ ಮಾಡೋದ್ನಲ್ಲ ಅದೇ ಟ್ರೈ ಮಾಡಿರಿ, ಅದೇ ಮೆಥಡ್ ಫಾಸ್ಟಾಗಿ ಆಪ್ಷನ್ನ ಕಮೆಂಟ್. ಸೊ ಏನು ತೊಗೋಬೇಕು? IJK. ಏನು ಮಾಡ್ತೀರಾ? ಇಲ್ಲೆಲ್ಲ ಮೈನಸ್ ಇದೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಸೊ 1 - 1 0, ನೆಕ್ಸ್ಟ್ 2 - 2 0, 3 - 1 2. ಸೊ ಇಲ್ಲೊಂದು 2 ಬರುತ್ತೆ, ಇನ್ನೆಲ್ಲ 0 ಬರುತ್ತೆ. ನೆಕ್ಸ್ಟು 1 2 ಹಾಕ್ತೀರಾ, ವೆಕ್ಟರ್ ಡಿಟರ್ಮೆಂಟ್ ಫೈಂಡ್ ಮಾಡ್ತೀರಾ, ಕ್ರಾಸ್ ಪ್ರಾಡಕ್ಟ್ ಮ್ಯಾಗ್ನಿಟ್ಯೂಡ್ ತೊಗೊತೀರಾ, ಇದ್ರದ್ದು ಮ್ಯಾಗ್ನಿಟ್ಯೂಡ್ ತೊಗೊತೀರಾ, 3 ಬರುತ್ತೆ, ಆಪ್ಷನ್ ಬರುತ್ತೆ. ಸಿಂಪಲ್. ಆ್ಯಂಡ್ ಇದೊಂದೇ ಸಲ ಅಲ್ಲ. 2019 ಹಿಂದೆ 2017 2019 2020 ಎಷ್ಟು ಫಾಸ್ಟಾಗಿ ಮಾಡ್ಬೋದು ನೋಡ್ರಿ. ಆ್ಯಂಡ್ ಅಗೇನ್ ಟ್ರೈ ಮಾಡಿರಿ. ಓಕೆ. ಸೊ ರಿಫ್ಲೆಕ್ಷನ್ ಆಫ್ ದ ಪಾಯಿಂಟ್ ಆಲ್ಫಾ ಬೀಟಾ ಗಾಮಾ ಇನ್ XY ಪ್ಲೇನ್. ಸೊ ಆಲ್ಫಾ ಬೀಟಾ ಗಾಮಾ ಇನ್ XY ಪ್ಲೇನ್ ಎಲ್ಲ ಪಾಸಿಟಿವ್ ಇದೆ. ಸೊ ಎಲ್ಲ ಪಾಸಿಟಿವ್ ಅಂದರೆ ಮೇಲ್ ಬರುತ್ತೆ. ಸೊ ಅದ್ರ ರಿಫ್ಲೆಕ್ಷನ್ ಏನಾಗುತ್ತೆ? ಫುಲ್ ಕೆಳಗೆ ಹೋಗುತ್ತೆ, ವಿಚ್ ಈಸ್ ನೆಗೆಟಿವ್. ಸೊ ನೆಗೆಟಿವ್ ಅಂದಾಗ ಗಾಮಾ ವಿಲ್ ಬಿ ನೆಗೆಟಿವ್. ಸೊ ಆಪ್ಷನ್ ಬಿ. ಓಕೆ. ಸೊ ಹಿಂಗೆ ಬರುತ್ತೆ. ನೆಕ್ಸ್ಟು ದ ಇಮೇಜ್ ಆಫ್ ದ ಪಾಯಿಂಟ್ ಇನ್ ದ ಲೈನ್. ಸೊ ಇಮೇಜ್ ಆಫ್ ದ ಪಾಯಿಂಟ್ ಇನ್ ದ ಲೈನ್ ನಾನು ಶಾರ್ಟ್ ಕಟ್ ಡೈರೆಕ್ಟ್ ಮೆಥಡ್ ಹೇಳ್ತೀನಿ. ಸೊ ಇದರ ಆ್ಯಕ್ಚುಯಲ್ ಮೆಥಡ್ ಏನಿದೆ ನಾನು ಇದರಲ್ಲೂ ಮಾಡಿದ್ದೀನಿ, ಇಲ್ಲಿ ನಮ್ಮ ಬ್ಯಾಚಲ್ಲಿ. ಸೊ ಈಗೇನು ಕ್ರ್ಯಾಶ್ ಕೋರ್ಸ್ ಇದೆ ಅಥವಾ ಏನು ಬೇರೆ ಬೇರೆ ರ್ಯಾಂಕ್ ಬೂಸ್ಟರು ಅಥವಾ ಸಾರಥಿ ಎಲ್ಲ ಇದೆ, ಸೊ ಅಲ್ಲಿ ಹಿಂದಿಂದ ಭರವಸೆ ಅದೆಲ್ಲ ಇದೆ. ಸೊ ಅದರಲ್ಲೆಲ್ಲ ಆ್ಯಕ್ಚುಯಲ್ ಮೆಥಡ್ ಹೆಂಗೆ, ಸೊ ಹೌ ಯು ಕ್ಯಾನ್ ಡೂ ಇಟ್ ಇನ್ ಅ ಫಾಸ್ಟರ್ ವೇ, ಸೊ ಎರಡೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಕಾಸ್ ನೀವು ಆ್ಯಕ್ಚುಯಲ್ ಮೆಥಡ್ ಹೋಗ್ತೀರಾ ಅಂದರೆ, ಸೊ ಆ್ಯಕ್ಚುಯಲ್ ಮೆಥಡ್ ಈಸ್ ಯೂಸ್ಫುಲ್ ಆಲ್ಸೋ ಹಿಯರ್. ನೀವು ಇದನ್ನು ಲೆಂತ್ ಆಫ್ ಪರ್ಪೆಂಡಿಕ್ಯುಲರ್ನ ಡಿಸ್ಟೆನ್ಸ್ ಅಂತ ಹಿಂದೆ 3 ಕ್ವಶನ್ ಸಾಲ್ವ್ ಮಾಡೋದಲ್ಲ, IJK ಅಂತ ಹಾಕೊಂಡು ಅದರಲ್ಲೂ ಮಾಡ್ಬೋದು. ಆರ್ ಅದರಲ್ಲಿ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗ್ಬೋದು. ಆರ್ ದ ಈಸಿಯರ್ ವೆನ್ ಇಸ್ ದ ಆ್ಯಕ್ಚುಯಲ್ ಮೆಥಡ್. ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ ಅದು. ಸೊ ವಿಚ್ ಹ್ಯಾವ್ ಸಾಲ್ವ್ಡ್ ಇನ್ ದ ಕೋರ್ಸ್. ಓಕೆ. ಸೊ ನಾನು ನಿಮ್ಗೆ ಜಸ್ಟ್ ಹಿಂಟ್ ಕೊಡ್ತೀನಿ. ಸೊ ಏನು ಮಾಡ್ಬೋದು? ಸೊ ದಿಸ್ ಇಸ್ ಪಾಯಿಂಟ್ P. ಸೊ ಪಾಯಿಂಟ್ P ಇದೆ, ಒಂದು ಲೈನ್ ಇದೆ. ಸೊ ಇದರದ್ದು ಇಮೇಜು. ಸೊ ಲೆಟ್ ಮಿ ಟೇಕ್ ದ ಇಮೇಜ್ ಆಸ್ Q. Pದು ಇಮೇಜ್ Q. ಓಕೆ. ಸೊ Pದು ಇಮೇಜ್ Q ಅಂದಾಗ ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್. ಸೊ Q ಇದೆ. ಸೊ ಈಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಏನಾಯಿತು? ಪರ್ಪೆಂಡಿಕ್ಯುಲರ್ ಇದೆಯಾ? ಸೊ ಇದು ಪರ್ಪೆಂಡಿಕ್ಯುಲರ್ ಅಂದಾಗ ಇಮೇಜ್ ಆಗಿದ ತಕ್ಷಣ M, ವಿಚ್ ವಿಲ್ ಬಿ ದ ಮಿಡ್ ಪಾಯಿಂಟ್. ಸೊ M ಇಸ್ ದ ಮಿಡ್ ಪಾಯಿಂಟ್. ಸೊ ಈ ಈಕ್ವೇಷನ್ ಯೂಸ್ ಮಾಡಿಕೊಂಡು, ಸೊ ಇದನ್ನು ನಾನು ಲ್ಯಾಂಬ್ಡಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ, ಸೊ ಈಕ್ವೇಷನ್ ಬರುತ್ತೆ x ಈಸ್ ಈಕ್ವಲ್ ಟು ಲ್ಯಾಂಬ್ಡಾ, ನೆಕ್ಸ್ಟ್ y ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ ಪ್ಲಸ್ 1, z ಈಸ್ ಈಕ್ವಲ್ ಟು 3 ಲ್ಯಾಂಬ್ಡಾ ಪ್ಲಸ್ 2. ಸೊ ಈಕ್ವೇಷನ್ ಬರುತ್ತೆ. PM ಫೈಂಡ್ ಮಾಡಬೇಕು, ಡೈರೆಕ್ಷನ್ ರೇಷಿಯೋಸು, ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಅಂತ ಇರುತ್ತೆ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಲ್ಯಾಂಬ್ಡಾ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಯು ಗೆಟ್ ದ ವ್ಯಾಲ್ಯೂ ಆಫ್ M. ಸೊ M ಇನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಫೈಂಡ್ ವಾಟ್ ಈಸ್ Q, ಬಿಕಾಸ್ PQ ದ ಮಿಡ್ ಪಾಯಿಂಟ್ M. ಸೊ ಆ್ಯಕ್ಚುಯಲ್ ಮೆಥಡ್ ಹೇಳ್ತಿದ್ದೀನಿ. ಸೊ ದಟ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ದಿಸ್ ಪ್ರಾಬ್ಲಮ್, ವಿಚ್ ಟೇಕ್ಸ್ ಲೆಸ್ ಟೈಮ್ ರಾದರ್ ದೆನ್ ಫೈಂಡಿಂಗ್ ನಾನು ಸ್ಟಾರ್ಟಿಂಗ್ ಮೆಥಡ್ ಹೇಳಿದ್ನಲ್ಲ. ಸೊ ದಟ್ಸ್ ಅಪ್ ಟು ಯು. ಸ್ಟಾರ್ಟಿಂಗ್ ಮೆಥಡ್ ಹಾಕೊಂಡು ಮಾಡ್ಬೋದು, ನೋ ವರೀಸ್. ಓಕೆ. ಬಟ್ ವ್ಯಾಲ್ಯೂಸ್ ಒಂದು ದೊಡ್ಡದು ಬರುತ್ತೆ, ದಟ್ಸ್ ಫೈನ್. ನಾನು ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದರೆ ಇಟ್ಸ್ ಎನಿ ಮೆಥಡ್ ಇಸ್ ಫೈನ್. ಸೊ P ಇದೆ, Q ಇದೆ. ನಾನು ಈಗೇನು ಮಾಡ್ತಿದ್ದೀನಿ, ಐ ಆಮ್ ಗೋಯಿಂಗ್ ವಿತ್ ದ ಡೈರೆಕ್ಟ್ ಎಲಿಮಿನೇಷನ್ ಈಸಿ ಮೆಥಡ್. ಸೊ ಏನಿದೆ 1 6 3 ಇದೆ.
ಒಂದೊಂದೇ ಆಪ್ಷನ್ ತೊಗೊಳ್ರಿ. ಇಮೇಜ್, ಸೊ ಐ ವಿಲ್ ಗೋ ವಿತ್ ದ ಫಸ್ಟ್ ಆಪ್ಷನ್ 107. ಸೊ 107 ಅಂತ ತೊಗೊಂಡಾಗ ಅಸ್ಯೂಮಿಂಗ್ ದಿಸ್ ಇಸ್ 107, ಎಮ್ ಶುಡ್ ಬಿ ದ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಆಯಿತು ಅಂದರೆ ಏನಾಗುತ್ತೆ? 1 + 1 2, 2 / 1 1, ಸೊ 6 + 0 6, 6/2 3, 3 + 7 10, 10/2 5 ಪಾಯಿಂಟ್ಸ್ ಬಂತ. ಈ ಪಾಯಿಂಟ್ಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ದ ರೇಷಿಯೋ ಶುಡ್ ಬಿ ಸೇಮ್ ಬಿಕಾಸ್ ಪಿ ಎಮ್ ಆ್ಯಂಡ್ ಕ್ಯೂ ಆರ್ ಪ್ಯಾರಲಲ್. ಪಿ ಎಮ್ ಆ್ಯಂಡ್ ಕ್ಯೂ ಆರ್ ಪ್ಯಾರಲಲ್. ಸೊ ಪ್ಯಾರಲಲ್ ಇತ್ತು ಅಂದರೆ ರೇಷಿಯೋ ಸೇಮ್ ಇರಬೇಕು. ಸೊ ರೇಷಿಯೋ ಹೆಂಗೆ ಸೇಮ್ ಇರುತ್ತೆ? ಎಕ್ಸ್ 1 ಹಾಕಿದ್ರೆ 1/1, ನೆಕ್ಸ್ಟ್ 3 ಹಾಕಿದ್ರೆ 3 - 1 2, 2/2 1/1, ನೆಕ್ಸ್ಟ್ 5 ಹಾಕಿದ್ರೆ 5 - 2 3, 3/3 ಅಗೇನ್ 1/1. ಸೊ ಕರೆಕ್ಟ್, ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಸೊ ಸೇಮ್ ಹಿಂದೆ ತೋರಿಸೋದಲ್ಲ, ಐ ಜೆ ಕೆ ಸೇಮ್ ಮಾಡ್ಬೋದು. ಇಲ್ಲಿ ಏನೂ ಇಲ್ಲ, 0. ಸೊ 0 - 3 -3 ಆಗುತ್ತೆ. 2 - -1 +3 ಆಗುತ್ತೆ. 3 - 11 -8. ಸೊ ಕೆಳಗೆ ಏನು ಬರುತ್ತೆ? 2 3 4. ಡಿಟರ್ಮಿನೆಂಟ್ ಫೈಂಡ್ ಮಾಡ್ಕೊತೀರಾ, ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ತೀರಾ, ಡಿವೈಡೆಡ್ ಬೈ 2 ² 4 20 29. ಸೊ 29 ಆಗುತ್ತೆ ಕೆಳಗೆ. ಎಲ್ಲಿ? ನ್ಯೂಮರೇಟರಲ್ಲಿ √29 ಬರುತ್ತೆ. ಸೊ ಡಿನಾಮಿನೇಟರಲ್ಲಿ 29 ಬರುತ್ತೆ, ನ್ಯೂಮರೇಟರ್ ಒಂದು ಸ್ವಲ್ಪ ದೊಡ್ಡ ವ್ಯಾಲ್ಯೂ ಬರುತ್ತೆ. ಸೊ ಆನ್ಸರ್ ಹೇಳ್ತೀನಿ, ವಿಚ್ ಇಸ್ 53, ಆಪ್ಷನ್ ಸಿ. ಓಕೆ, ಸೊ XY plane divides the line joining the points in the ratio. ಈಸಿ ಮೆಥಡ್ ಬೇಕಾ? ಫಾರ್ಮುಲಾ ನೆನ್ಪಿಟ್ಕೊಡ್ರಿ. ಸೊ ಏನಾಯಿತು? K is equal to -Z1/Z2. ಸೊ ಡಿಪೆಂಡಿಂಗ್ ಆನ್ ದ ಸೈನ್, ಫೈನಲ್ ಸೈನ್ ಏನು ಬರುತ್ತೆ? ಸೊ K ಪಾಸಿಟಿವ್ ಆಯಿತು ಅಂದರೆ ಡಿವಿಷನ್ ಇಂಟರ್ನಲ್, K ನೆಗೆಟಿವ್ ಬಂತು ಅಂದರೆ ಡಿವಿಷನ್ ಎಕ್ಸ್ಟರ್ನಲ್. ಸೊ ಇಲ್ಲೇನು ಬರುತ್ತೆ? ಮೈನಸ್ ಹಂಗೆ ಇರುತ್ತೆ. -5 ಡಿವೈಡೆಡ್ ಬೈ -3. ಸೊ ಮೈನಸ್ ಹೋಯಿತು, ಮೈನಸ್ ಹಂಗೆ ಇದೆ. ಸೊ ವಿಚ್ ಇಸ್ ನೆಗೆಟಿವ್. ಸೊ ಇಟ್ ಈಸ್ ಎಕ್ಸ್ಟರ್ನಲ್, 5/3 ಎಕ್ಸ್ಟರ್ನಲ್. ಸೊ ಇಂಥ ಫಾರ್ಮುಲಾಸ್ ಇನ್ನೂ ಸಾಕಷ್ಟಿದೆ. ಸೊ ಕೋರ್ಸಲ್ಲಿ ಚೆಕ್ ಮಾಡೋದು ಮರಿಬೇಡ್ರಿ. ಈಸಿಯಾಗಿ ಸಾಲ್ವ್ ಮಾಡಂಗಿರೋ ತೋರಿಸೋದಲ್ಲ ಎಷ್ಟು ಪ್ರಾಬ್ಲಮ್ಸು ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಇಟ್ಸ್ ನಾಟ್ ಜಸ್ಟ್ 1 or 2. ಆ್ಯಂಡ್ ದೇರ್ ಆರ್ ಸ್ಟಿಲ್ ಅದರ್ PYQs ವಿಚ್ ಆರ್ ಇವನ್ ಮೋರ್ ಈಸಿಯರ್. ಸೊ ಹೇಳಬೇಕು ಅಂದರೆ ದಿಸ್ ವಾಟ್ ಎವರ್ ದ PYQs ದಟ್ ಐ ಆಮ್ ಸಾಲ್ವಿಂಗ್ ಇನ್ 3D, ದಿಸ್ ಆರ್ ಡಿಫಿಕಲ್ಟ್. ಸೊ ಇನ್ನೂ ಈಸಿ, ಇದಕ್ಕಿಂತ ಈಸಿ ಇರೋದು ಇನ್ನೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇಟ್ಸ್ ಆಲ್ ಅಬೌಟ್ ಏನಂತೀರಾ, ಟೈಮ್. CET is all about time, right? So the equation of the line joining the points. ಆಪ್ಷನ್ಸ್ ನೋಡ್ರಿ, ನಿಮಗೆ -3 ಬೇಕೋ 1 ಬೇಕೋ ಅಂತ. ಇಲ್ಲಿ ಫಸ್ಟ್ ಆಪ್ಷನ್ ಅಂದರೆ ಎಲ್ಲ ಆಪ್ಷನ್ಸು ನೋಡಿದ್ರೆ ಎಕ್ಸ್ದು 3ನೇ ಇದೆ. ಸೊ ಯು ಹ್ಯಾವ್ ಟು ಗೋ ವಿತ್ 3. ಸೊ ಹೇಳಿದ್ನಲ್ಲ, ಎಕ್ಸ್ ಮೈನಸ್ ವ್ಯಾಲ್ಯೂ ಡಿವೈಡೆಡ್ ಬೈ 1, ಇದು ಆ್ಯಕ್ಚುಲಿ 2 ಆಗಬೇಕು ಇದು. ಸೊ 1 -3 4. So is equal to y -4 divided by -2 -4 -6. So this is equal to z -11 divided by 7 -11 -4. ಆಪ್ಷನ್ಸ್ ಚೆಕ್ ಮಾಡಿರಿ. +11 +11 ಚಾನ್ಸೇ ಇಲ್ಲ. ಬೇರೆ ಚೆಕ್ ಮಾಡಿರಿ, ಇಲ್ಲೆಲ್ಲ ಪಾಸಿಟಿವ್ ಇದೆ, ಇಲ್ಲಿ 2 ನೆಗೆಟಿವ್ 1 ಪಾಸಿಟಿವ್. ಇಲ್ಲಿ ಸೈನ್ ಚೇಂಜ್ ಮಾಡಿದ್ರಿ ಅಂದರೆ ಆಪ್ಷನ್ ಬಿ. ಅಷ್ಟೇ ಸಿಂಪಲ್. ಇಲ್ಲೆಲ್ಲ ಪಾಸಿಟಿವ್ ಇದೆ, ಕೆಳಗೆ ನೋಡ್ರಿ, ಬಟ್ ಇಲ್ಲಿ 1 ಪಾಸಿಟಿವ್ 2 ನೆಗೆಟಿವ್. ಅಥವಾ ಸೈನ್ ಚೇಂಜ್ ಮಾಡ್ತೀನಿ ಸರ್, ಮಾಡ್ಬೋದು. ಅಂದರೆ ಇದನ್ನೇ ರಿವರ್ಸ್ ತೊಗೊಂಡಿದ್ದಿದ್ರೆ ಸೊ ಏನಾಗ್ತಿತ್ತು? ಮೈನಸ್ ಪ್ಲಸ್. ಸೊ ಅವಾಗ ಏನಾಗ್ತಿತ್ತು? 1 ಮೈನಸ್ 2 ಪ್ಲಸ್. ಆ್ಯಂಡ್ ರೇಷಿಯೋ ಇಸ್ ಆಲ್ಸೋ ಇಂಪಾರ್ಟೆಂಟ್. ಇದು ಡಬಲ್ ಇದೆ, 3 6 ಡಬಲ್ 2 4 ಡಬಲ್, ಕರೆಕ್ಟ್. ಓಕೆ, ಸೊ ABCD you have to find. So illi the area of the quadrilateral ABCD. So you have to find what is AB, you have to find what is BC, you have to find what is CD, you have to find what is DA. ಪ್ರತಿಯೊಂದು ಫೈಂಡ್ ಮಾಡಬೇಕು.
and keep this at the end because time consuming. You also need to find what is diagonal AC, what is diagonal BD. And short way ಏನು ಗೊತ್ತಾ, ಫಾರ್ ಎ ಮೂಮೆಂಟ್ ಫೈಂಡ್ ಎನಿ ಟು. ಎ ಬಿ ಆದರೂ ಎ ಬಿ ಫೈಂಡ್ ಮಾಡ್ಬೇಕು, ಬಿ ಸಿ ಫೈಂಡ್ ಮಾಡ್ಬೇಕು, ಅಂದರೆ ಅಡ್ಜಸೆಂಟ್ ಇರೋದು. ಸೊ ಎರಡು ಫೈಂಡ್ ಮಾಡಿರಿ. ಇಫ್ ಇಟ್ ಈಸ್ ಸೇಮ್ ಆ್ಯಂಡ್ ಡಯಾಗ್ನಲ್ಸ್ ಆರ್ ಸೇಮ್, ಇಟ್ಸ್ ಎ ಸ್ಕ್ವೇರ್. ಆನ್ಸರ್ ವಿಲ್ ಬಿ ಎ ಆರ್ ಬಿ ಆರ್ ಸಿ ಆರ್ ಡಿ. ಯಾವುದು? ಕಮೆಂಟ್ ಮಾಡಿರಿ. ಕಮೆಂಟ್ ದ ಆನ್ಸರ್ ಬಿಕಾಸ್ ಯು ಹ್ಯಾವ್ ಟು ಫೈಂಡ್ ಎ ಬಿ ಬಿ ಸಿ ಸಿ ಡಿ ಡಿ ಎ ಆ್ಯಂಡ್ ದಿಸ್ ಇಸ್ ನಾಟ್ ಶಾರ್ಟ್. ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಸೊ ಟೈಮ್ ಇಲ್ಲ ಅಂದರೆ ಎಂಡಿಗೆ ಇಟ್ಕೊಳ್ರಿ, ಬಟ್ ಎಂಡಿಗೆ ಬಂದು ಮಾರ್ಕ್ ಮಾಡಿರಿ ಬಿಕಾಸ್ ದಿಸ್ ಈಸ್ ಆನ್ ಈಸಿ ಪ್ರಾಬ್ಲಮ್ ಬಟ್ ಟೈಮ್ ಕನ್ಸ್ಯೂಮಿಂಗ್. ಓಕೆ, ಸೊ ನೆಕ್ಸ್ಟು ಅಷ್ಟೇ. ಸೊ ದೇರ್ ಆರ್ ಅದರ್ ಸೆಟ್ ಆಫ್ ಪ್ರಾಬ್ಲಮ್ಸ್. ಇದಿಷ್ಟೇ ಅಲ್ಲ 3D. ದೇರ್ ಆರ್ ಅದರ್ ಸೆಟ್ ಆಫ್ ಪ್ರಾಬ್ಲಮ್ಸ್ ವಿಚ್ ಆರ್ ಈವನ್ ಮೋರ್ ಈಸಿಯರ್ ಇಫ್ ಯು ನೋ ದ ಟೆಕ್ನಿಕ್. ಓಕೆ, ಸೊ ದಟ್ಸ್ ಇಟ್. ಸೊ ಇವತ್ತಿಗೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಚಾಪ್ಟರ್ ಯಾವ್ದು ಬೇಕು ಕಮೆಂಟ್. ವಿಲ್ ಟ್ರೈ ಡೆಫಿನೆಟ್ಲಿ. ಫೈನ್, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.